ನಮಸ್ಕಾರ ಸ್ನೇಹಿತರೆ. ಇವತ್ತು ವಟ ಸಾವಿತ್ರ ವ್ರತದ ಪ್ರಯುಕ್ತ 3 ಗಂಟೆಗೆ ಎದ್ದು ನಾನು ಎದ್ದುಬಿಟ್ಟು ಎಲ್ಲ ಮಾಮೂಲಿ ಮನೆ ಮುಂದೆ ರಂಗೋಲಿ ಎಲ್ಲ ಹಾಕಿಕೊಂಡು, ಇನ್ನು ಅಷ್ಟೊತ್ತಲ್ಲಿ ಕತ್ತಲಿತ್ತು. ಆದ್ರೂ ಹೊರಗಡೆ ಹೋಗಿ ಬೇಗ ಎಲ್ಲ ಮಾಡ್ಕೊಂಡು ಒಳಗೆ ಬಂದು ಆಮೇಲೆ 5 ಗಂಟೆ ಆಯಿತು ನಂದೆಲ್ಲ ಕೆಲಸ ಮುಗಿಯೋಷ್ಟೊತ್ತಿಗೆ. ತದನಂತರ ಪೂಜೆಗೆ ಏನೇನು ಬೇಕೋ ಅಲ್ಲಿ ಉಡಿ ತುಂಬೋದಕ್ಕೆಲ್ಲ ಜೋಡಿಸ್ಕೊಂಡೆ. ತದನಂತರ ಹೋಗಿ ವೃಕ್ಷದ ಮುಂದೆ ನಾನು ಹೇಳ್ದಂಗೆ ನೀರು ಹಾಕಿದೆ, ತಾಮ್ರದಿಂದ ತೊಗೊಂಡೋಗಿದ್ದೆ, ನೀರು ಹಾಕಿ ಆಮೇಲೆ ರಂಗೋಲಿ ಪುಡಿನೂ ತೊಗೊಂಡೋಗಿದ್ದೆ. ರಂಗೋಲಿ ಪುಡಿಯಿಂದ ಶ್ರೀ ಮತ್ತು ಸ್ವಸ್ತಿಕೋ ಬರೆದ್ಬಿಟ್ಟು ಅಷ್ಟದಳ ಪದ್ಮ ಹಾಕ್ಬಿಟ್ಟು ಶಂಖಚಕ್ರ ಗೋಪಾದ ಎಲ್ಲ ಹಾಕಿದ್ಬಿಟ್ಟು ಅರಿಶಿನ ಕುಂಕುಮ ಮಾಮೂಲಿ ಅಕ್ಷತೆ ಕಾಳು ಹಾಕ್ಬಿಟ್ಟು ನಮಸ್ಕಾರ ಮಾಡಿಕೊಂಡು ರಂಗೋಲಿ ಹಾಕ್ಕೊಂಡು ರಂಗೋಲಿಗೂ ಒಂದೊಂದು ಹೂವು ಇಟ್ಟು ಆಮೇಲೆ ನೀರನ್ನ ಶುದ್ಧಿ ಮಾಡಿಕೊಂಡು ಎಲ್ಲ ಕಡೆ ಪ್ರೋಕ್ಷಣೆ ಮಾಡಿದೆ. ನಾನು ತಂದಿರ್ತಕ್ಕಂಥ ಏನೇನು ನಾವು ತೊಗೊಂಡೋಗಿರ್ತೀವಿ ಎಲ್ಲ ಶುದ್ಧಿ ಆಗಲಿ ಅಂತೇಳ್ಬಿಟ್ಟು ಶುದ್ಧಿ ಮಾಡಿಕೊಂಡು ನಂತರ 2 ತುಪ್ಪದ ದೀಪ ತೊಗೊಂಡೋಗಿದ್ದೆ. 2 ತುಪ್ಪದ ದೀಪವನ್ನು ಬೆಳಗಿಸಿ, ತುಳಸಿ ಕಾಷ್ಟದಿಂದ ತುಪ್ಪದ ದೀಪವನ್ನು ಬೆಳಗಿಸ್ತೀನಿ ನಾನು. ತುಳಸಿ ಕಾಷ್ಟನ ತೊಗೊಂಡೋಗಿದ್ದೆ. ಹಾಗೆ ದೀಪವನ್ನು ಬೆಳೆಸ್ಬಿಟ್ಟು ದೀಪಕ್ಕೆ ಅರಿಶಿನ ಕುಂಕುಮ ಏರಿಸ್ಬೇಕು. ಹಂಗೆ ಮುಂದುವರಿಸ್ಬಾರ್ದು. ಅರಿಶಿನ ಕುಂಕುಮ 2 ದೀಪಕ್ಕೂ ಏರಿಸ್ಬಿಟ್ಟು ಅಕ್ಷತೆ ಕಾಳನ್ನು ಏರಿಸ್ಕೊಂಡು ಆಮೇಲೆ ಒಂದೊಂದು ಹೂವು ಯಾಕಂದರೆ ಇವಾಗ ದೇವ್ರ ಸ್ವರೂಪ ಅಲ್ವ ದೀಪಗಳು, ಹಂಗಾಗಿ ಒಂದೊಂದು ಹೂವನ್ನು ಇಟ್ಟು ದೀಪಕ್ಕೆ ನಮಸ್ಕಾರ ಮಾಡ್ಕೊಳ್ಳೋದು. ದೀಪಕ್ಕೆ ನಮಸ್ಕಾರ ಮಾಡ್ಕೊಂಡು ನೆಕ್ಸ್ಟ್ ನಾವೇನು ಮಾಡಬೇಕು ನೆಕ್ಸ್ಟು ಅಂತಂದರೆ ಒಂದು ಅಕ್ಷತೆ ಕಾಳು ತೊಗೊಂಡು ಮತ್ತು ಒಂದು ಅಡಿಕೆ ಬೆಟ್ಟ ಹೂವು ಎಲ್ಲ ತೊಗೊಂಡು ಒಂದು ಸಂಕಲ್ಪ ಮಾಡ್ಕೋಬೇಕು. ಸಂಕಲ್ಪ ಮಾಡಿಕೊಂಡು ಆಮೇಲೆ ಸಂಕಲ್ಪ ಆದ ನಂತರ ಉದ್ದರಣೆಯಿಂದ ನೀರು ಹಾಕ್ಕೊಂಡು ಪ್ಲೇಟಿಗೆ ಉಟ್ಬಿಟ್ಟು ಆಮೇಲೆ ಮಾಮೂಲಿ ನಾನು ನಿಮಗೆ ಏನೇನು ಹೇಳ್ಕೊಟ್ಟಿದ್ನೋ ಅದು ಆಹ್ವಾನ ಮತ್ತು ಆಸನ ಕೊಟ್ಬಿಟ್ಟು ಆಮೇಲೆ ಪಾದ್ಯಕ್ಕೆ ನೀರು, ಕೈಗೆ ನೀರು ಮತ್ತು ಕುಡಿಯೋದಕ್ಕೆ ನೀರು, ಆಮೇಲೆ ಹಸಿ ಹಾಲು ತೊಗೊಂಡೋಗಿದ್ದೆ ನಾನು. ಹಸಿ ಹಾಲು ಸಹ ನಾನು ಮರದ ಬುಡಕ್ಕೆ ಹಾಕಿಬಿಟ್ಟು ಆಮೇಲೆ ಸ್ನಾನಂ ಸಮರ್ಪಯಾಮಿ, ಆಮೇಲೆ ಶುದ್ಧೋದಕ ಸ್ನಾನ ಮಾಮೂಲಿ ಹಾಕ್ಬಿಟ್ಟು ನೋಡಿರಿ ಹಾಲು ಹಾಕ್ತಾಯಿದ್ದೀನಿ. ತದನಂತರ ಶುದ್ಧೋದಕ ಮತ್ತು ಬರೀ ಹಾಲು ಹಾಕಿದ್ದು ಮಾಡಿಬಿಟ್ಟು ಶುದ್ಧೋದಕ ಮತ್ತು ಸ್ನಾನ ಮತ್ತು ನೀರನ್ನು ಅರ್ಪಣೆ ಮಾಡಿಬಿಟ್ಟು ನೆಕ್ಸ್ಟ್ ಗೆಜ್ಜೆ ವಸ್ತ್ರ ತೊಗೊಂಡೋಗಿದ್ದೆ. ಯಾಕಂದರೆ ಸತ್ಯವಾನ್ ಸಾವಿತ್ರದ ಇಬ್ಬರೂ ಸೇರಿ ನಾವು ಪೂಜೆ ಮಾಡ್ತಿರ್ತೀವಲ್ಲ, ಹಂಗಾಗಿ 20+2 ಗೆಜ್ಜೆ ವಸ್ತ್ರವನ್ನು ಏರಿಸ್ದೆ. ಗೆಜ್ಜೆ ವಸ್ತ್ರ ಏರಿಸಿ ಗೆಜ್ಜೆ ವಸ್ತ್ರಕ್ಕೂ ಅರಿಶಿನ ಕುಂಕುಮ ಇಟ್ಟು ಅರಿಶಿನ ಕುಂಕುಮ ಎಲ್ಲ ಏರಿಸ್ಬಿಟ್ಟು ಹೂವನ್ನು ಏರಿಸ್ತೀನಿ. ಮತ್ತು ಹೂವು ಎಲ್ಲ ಆದ ನಂತರ ಮತ್ತು ಮರಕ್ಕೂ ಬುಡಕ್ಕೂ ಸಹ ಅರಿಶಿನ ಕುಂಕುಮ ಒಂದು ಹೂವು ಅಕ್ಷತೆ ಕಾಳು ಏರಿಸ್ತೀನಿ. ನಂತರ ಅರಿಶಿನ ಬೇರು ತೊಗೊಂಡೋಗಿದ್ದೆ. ಅರಿಶಿನ ಬೇರು ಸಹ ಮಾಂಗಲ್ಯ ಇದರಲ್ಲಿ ಥರ ಹಾಕಿದೆ. ಆಮೇಲೆ ಉಡಿ ತುಂಬೋದಕ್ಕೆ ಅರಿಶಿನ ಕುಂಕುಮ ಅಕ್ಷತೆ ಕಾಳು, ಒಂದು ಹೂವು, ಎಲೆ, ಅಡಿಕೆ ಇಟ್ಟು 5 ಸರಿ ನಾವೇನು ತೊಗೊಂಡು ಇರ್ತೀವೋ ಮಂಗಳ ದ್ರವ್ಯಗಳನ್ನ ಎಲ್ಲನೂ ಉಡಿ ತುಂಬಿದೆ. ಉಡಿ ಎಲ್ಲ ತುಂಬಿದ್ಮೇಲೆ ಮಾಮೂಲಿ ಧೂಪವನ್ನು ತೋರಿಸ್ಬಿಟ್ಟು ನಂತರ ದೀಪ ತೋರಿಸ್ಬೇಕು. ದೀಪಂ ದರ್ಶಯಾಮಿ ಅಂತೇಳ್ಬಿಟ್ಟು ದೀಪವನ್ನು ತೋರಿಸ್ತಾ ಇದ್ದೀನಿ. ದೀಪ ನಂತರ ನೈವೇದ್ಯ ಮಾವಿನ ಹಣ್ಣು, ದಾಳಿಂಬೆ ಮತ್ತು ಬಾಳೆಹಣ್ಣು ತೊಗೊಂಡೋಗಿದ್ದೆ. ನೈವೇದ್ಯ ತೋರಿಸ್ಬಿಟ್ಟು ಆರತಿ ಮಾಡುವೆ ಶ್ರೀದೇವಿಗೆ, ಆರತಿ ಮಾಡುವೆ ಸಾವಿತ್ರಿ ದೇವಿಗೆ, ಅರಿಶಿನ ಕುಂಕುಮ ಭಾಗ್ಯವನು, ಕರಿಮಣಿ ಕಂಕಣ ಯೋಗವನು, ಕರದಲ್ಲಿ ಹಿಡಿದು ಬರುವಳಮ್ಮ, ಕರೆದು ವರಗಳ ಕೊಡುವಳಮ್ಮ, ಕರದಲ್ಲಿ ಹಿಡಿದು ಬರುವಳಮ್ಮ, ಕರೆದು ವರಗಳ ಕೊಡುವಳಮ್ಮ, ಆರತಿ ಮಾಡುವೆ ಶ್ರೀದೇವಿಗೆ, ಆರತಿ ಮಾಡುವೆ ಸಾವಿತ್ರಿ ದೇವಿಗೆ. ಆರತಿ ನಂತರ ಆಮೇಲೆ ಪ್ರದಕ್ಷಿಣೆ ನಾನು ಹೇಳಿದ್ನಲ್ಲ, ಹಸಿದಾರ ತೊಗೊಂಡೋಗಿದ್ದೆ. ಹಸಿದಾರದಲ್ಲಿ 5 ಪ್ರದಕ್ಷಿಣೆ ಹಾಕ್ಕೊಂಡು 5 ಸರಿ ಸುತ್ತಿ ಕಟ್ಬಿಟ್ಟು ತದನಂತರ ಮಂತ್ರಪುಷ್ಪ ಹೇಳ್ಬಿಟ್ಟು ಕ್ಷಮಾಪಣೆ ಪ್ರಾರ್ಥನೆ ಮಾಡಿಕೊಂಡು ಆಮೇಲೆ ಅಲ್ಲಿ ಮುತ್ತೈದೆಯರು ಬಂದಿದ್ದರು. ಅಷ್ಟೊತ್ತಿಗೆ 3 ಜನ ಮುತ್ತೈದೆಯರಿಗೆ ಮಾಮೂಲಿ ಮಂಗಳ ದ್ರವ್ಯಗಳನ್ನು ಉಡಿ ತುಂಬಿ ಮನೆ ಕಡೆ ಬಂದೆ. ಶಿವಕೃಷ್ಣ ಅರ್ಪಣಮಸ್ತು. ಇಷ್ಟ ಆದರೆ ಲೈಕ್ ಮಾಡಿ. ಧನ್ಯವಾದಗಳು.